ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನೀವು ಈ ರೀಡಿಂಗ್‌ನ ನೋಡ್ತಾ ಇದ್ರೆ ಇದು ಕೋಇನ್ಸಿಡೆನ್ಸ್ ಅಲ್ಲ. ನೀವು ತುಂಬಾ ದಿನಗಳಿಂದ ಒಂದು ಕನ್‌ಫ್ಯೂಷನ್‌ನಲ್ಲಿ ಇದ್ದೀರಾ. ಸೊ ಒಂದು ದಿನ ನಿಮ್ಮ ಪಾರ್ಟ್ನರ್ ಹತ್ರ ಬರೋ ತರ ಆಗಿರ್ಬೋದು, ಮತ್ತೊಂದು ದಿನ ದೂರ ಹೋಗ್ತಾ ಇರೋದಾಗಿರ್ಬೋದು, ನಿಮ್ಮ ಹತ್ರ ಕ್ಲೋಸ್ ಆಗೋದು, ನಿಮ್ಮಿಂದ ದೂರ ಆಗೋದು, ಬೇರೆಯವರಿಗೆ ಕ್ಲೋಸ್ ಆಗೋದು, ಈ ತರ ಹಾಟ್ ಅಂಡ್ ಕೋಲ್ಡ್ ಬಿಹೇವಿಯರ್‌ನ ನೀವು ಎಕ್ಸ್‌ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ತುಂಬಾ ನಿಮ್ಮ ಮನಸ್ಸಿಗೆ ನೋವು ಆಗ್ತಾ ಇದೆಯಾ? ಈ ರೀಡಿಂಗ್ ನಿಮಗಾಗಿ ಆಗಿರುತ್ತೆ. ಸೊ ನಿಮ್ಮ ವ್ಯಕ್ತಿಯ ಎನರ್ಜಿ ಈಗ ಚೇಂಜ್ ಆಗ್ತಿದ್ಯಾ? ಅವರ ತಪ್ಪಿಸ್ಕೊಂಡೋದನ್ನು ಇಲ್ಲಾಂದ್ರೆ ಮೌನವಾಗಿದ್ದನ್ನು ನೀವು ಎಕ್ಸ್‌ಪೀರಿಯನ್ಸ್ ಮಾಡಿದ್ದೀರಾ? ಈಗ ಅವರಿಗೆ ಒಳಗಿಂದಲೇ ರಿಯಲೈಸ್ ಆಗ್ತಾ ಇದೆಯಾ? ಸೊ 1111 ಜಸ್ಟಿಸ್ ಎನರ್ಜಿ ಇದನ್ನ ಕನ್ಫರ್ಮ್ ಮಾಡುತ್ತಾ? ಸೊ ಟ್ರೂತ್ ಇಲ್ಲಾಂದ್ರೆ ಏನಾದ್ರೂ ಮರೆಮಾಚ್ತಾ ಇದ್ದಾರಾ? ಇಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಇದ್ದಾರಾ? ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ನಿಮಗಾಗಿ ಈ ರೀಡಿಂಗ್ ಏನನ್ನ ಹೇಳುತ್ತೆ ಅಂದ್ರೆ, ಅವರು ಈಗ ಕಮಿಟ್ಮೆಂಟ್ ಬಗ್ಗೆ ಸೀರಿಯಸ್ ಆಗಿ ಯೋಚಿಸ್ತಾ ಇದ್ದಾರಾ? ಸಡನ್ ಕಾಲ್ ಅಥವಾ ಮೆಸೇಜ್ ಬರೋ ಎನರ್ಜಿ ಇದೆಯಾ? ಈ ಹಾಟ್ ಅಂಡ್ ಕೋಲ್ಡ್ ಫೇಸ್ ಅಂತ ಏನ್ ಇದೆಯೋ ಅದು ಅಂತ್ಯ ಆಗುತ್ತಾ? ಲೈಕ್ ಬರೋದು, ಹೋಗೋದು ಈ ತರದ್ದೆಲ್ಲ ಆನ್ ಅಂಡ್ ಆಫ್ ಸಿಚುಯೇಷನ್ಸ್‌ನ ನೀವು ನೋಡ್ತಾ ಇದ್ರೆ ಅದು ಎಂಡ್ ಆಗುತ್ತಾ? ಸೊ ಕ್ಲಾರಿಟಿ, ಹಾನೆಸ್ಟಿ ಮತ್ತೆ ಟ್ರೂತ್ ನಿಜ ಸತ್ಯ ಅನ್ನೋದೇನಿದೆ ಅದು ನಿಮ್ಮ ಕಡೆ ಬರುತ್ತಾ? ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇದು ಒಂದು ಅರ್ಜೆಂಟ್ ಮಾಡುವಂತ ಎನರ್ಜಿ ಅಲ್ಲ. ನಿಮಗೆ ಅವರು ರೆಡಿ ಇದ್ದಾರಾ? ಅವರು ಬರೋ ಡಿಸಿಷನ್ ನಿಮಗೆ ಸಿಗುತ್ತಾ? ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ನೀವು ಕಾಮ್ ಆಗಿ ನಿಮ್ಮ ವ್ಯಾಲ್ಯೂನ ನೀವು ಎಲ್ಲೂನು ಕಳ್ಕೊಳ್ದೇನೆ ತುಂಬಾನೇ ಪೇಶನ್ಸ್ ಇಂದ ಇರಬೇಕಾಗುತ್ತೆ. ಸೊ ಈ ತರ ಎನರ್ಜೀಸ್‌ನ ರೀಡ್ ಮಾಡ್ಬೇಕಾದ್ರೆ ಅದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೋ ಅವರ ಹೆಸರನ್ನು 3 ಬಾರಿ ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಒಂದು ಈ ರೀಡಿಂಗ್ ಪರ್ಸನಲ್ ಅನ್ಸಿದ್ರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಪೇನ್ ಇರ್ಬೋದು, ಪೇಶನ್ಸ್ ಇರ್ಬೋದು, ಪ್ರೇಯರ್ ಎಲ್ಲವೂ ಯೂನಿವರ್ಸ್ ಗಮನಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮನಸ್ಸಿಗೆ ರೆಸನೇಟ್ ಆಗೋದನ್ನ ಮಾತ್ರ ಸ್ವೀಕರಿಸಿ. ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಮಿನಿಮಲ್ ಚಾರ್ಜಸ್ ಇರುತ್ತೆ. ಸೊ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಾನು ಇಲ್ಲಿ 5 ಕಾರ್ಡ್ಸ್‌ನ ಪಿಕ್ ಮಾಡ್ತಾ ಇದ್ದೀನಿ ಇವತ್ತು. ಓಕೆ, ಲೆಟ್ ಮೀ ಸ್ಟಾರ್ಟ್ ದ ರೀಡಿಂಗ್. ಸೊ ಇಲ್ಲಿ ಕಾರ್ಡ್ಸ್‌ನ ಪಿಕ್ ಮಾಡಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ನೈಟ್ ಆಫ್ ಕಪ್ಸ್ ನೋಡ್ತಾ ಇರ್ಬೋದು. ನಿಮ್ಮ ವ್ಯಕ್ತಿಯ ಹೃದಯದಲ್ಲಿ ಇನ್ನೂ ಪ್ರೀತಿ ಇದೆ. ಅವರು ರೊಮ್ಯಾಂಟಿಕ್ ಆಗಿರ್ಬೋದು, ಎಮೋಷನಲ್ ಆಗಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಒಳಗಿಂದ ಹೇಳ್ಬೇಕು, ಸಂಪರ್ಕ ಮಾಡ್ಬೇಕು ಅನ್ನೋ ಫೀಲಿಂಗ್ಸ್ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಿದೆ. ಸೊ ಇದು ಫೀಲಿಂಗ್ಸ್ ಇಲ್ಲ ಅಂತ ಏನೂ ಇಲ್ಲ. ಆದ್ರೆ ಅವರು ಸೈಲೆನ್ಸ್ ಅಲ್ಲೂನು ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏಟ್ ಆಫ್ ಸ್ವಾರ್ಡ್ಸ್. ಸೊ ಆದ್ರೆ ಅವರ ಮನಸ್ಸು ತುಂಬಾನೇ ಭಯ, ಆತಂಕದಲ್ಲಿ ಸಿಗಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬಾ ಸೆಲ್ಫ್ ಡೌಟ್ ಇದೆ. ಹೇಗಿದ್ದಾರೆ? ಏನಾಗುತ್ತೆ? ನಾನು ಅನ್ನೋ ಭಯ ಜಾಸ್ತಿ ಇಲ್ಲಿ ಕಾಣ್ತಾ ಇದೆ. ಅವರು ಬಯಸಿದ್ರು ಮನಸ್ಸಿನ ಕಟ್ಟುಗಳು ಏನಂತ ಇರುತ್ತೋ ಅದು ಮುಂದೆ ಹೆಜ್ಜೆ ಹಾಕೋಕೆ ಬಿಡ್ತಾ ಇಲ್ಲ. ಸೊ ಅವರು ಮುಂದೆ ಹೆಜ್ಜೆ ಹಾಕಿದ್ರೂನು ಯಾರೋ ಅವ್ರನ್ನ ಬ್ಲಾಕ್ ಮಾಡೋ ತರ, ಇನ್‌ಫ್ಲೂಯೆನ್ಸ್ ಮಾಡೋ ತರ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ, ಥರ್ಡ್ ಕಾರ್ಡು. ಸೊ ಈ ಕಾರ್ಡ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಕನೆಕ್ಷನ್ ಅಲ್ಲಿ. ಸೊ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಕನೆಕ್ಷನ್ ಏನಿದೆಯೋ ಈ ಕನೆಕ್ಷನ್ ಅಲ್ಲಿ ಒಂದು ಜೆನ್ಯೂನ್ ಆಗಿ ತುಂಬಾನೇ ನರ್ಚರ್ ಮಾಡ್ತಾರೆ. ನಿಮ್ಮನ್ನ ಪ್ರತಿಯೊಂದು ಹೆಜ್ಜೆನೂ ಅಬ್ಸರ್ವ್ ಮಾಡ್ತಾರೆ. ಅವರು ದೂರ ನಿಂತು ಆದ್ರೂ ಅಬ್ಸರ್ವ್ ಮಾಡ್ತಾರೆ. ತುಂಬಾ ವ್ಯಾಲ್ಯೂ ಕೊಡುವಂತ ವ್ಯಕ್ತಿ ಆಗಿರ್ತಾರೆ. ವ್ಯಾಲ್ಯೂ ಕೊಡುವಂತ ಪರ್ಸನ್ ಆಗಿರ್ತಾರೆ. ಅವರಿಗೆ ಒಳಗಿಂದಲೇ ಗೊತ್ತಿದೆ ನೀವು ತುಂಬಾ ಸೇಫ್ ಆಗಿ ತುಂಬಾನೇ ಅವ್ರನ್ನ ಇಷ್ಟಪಡ್ತೀರಾ. ರಿಯಲ್ ಎನರ್ಜಿನ ಅವ್ರಿಗೆ ಕೊಡ್ತೀರಾ. ನಿಮ್ಮನ್ನ ರೀಪ್ಲೇಸ್ ಮಾಡೋದಿಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಅವರ ಕನೆಕ್ಷನ್ ಅಲ್ಲಿ ಅವರ ರಿಲೇಶನ್, ನಿಮ್ಮ ಇಬ್ಬರ ರಿಲೇಶನ್‌ಶಿಪ್ ಏನಿದೆಯೋ ಇದರಲ್ಲಿ ನೀವು ಇರ್ರಿಪ್ಲೇಸಬಲ್ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಸೊ ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಸೊ ಮೂನ್ ಕಾರ್ಡ್ ಏನಕ್ಕೆ ಇಲ್ಲಿ ಇಷ್ಟು ಚೆನ್ನಾಗಿ ಕಾರ್ಡ್ಸ್ ಬಂದಿ ಫೋರ್ತ್ ಕಾರ್ಡ್ ಇಲ್ಲಿ ಮೂನ್ ಕಾರ್ಡ್ ಬಂದಿದೆ ಅಂತ ನಾವು ನೋಡೋದಾದ್ರೆ, ಒಂದು ಕನ್ಫ್ಯೂಷನ್ ಎನರ್ಜಿ ಅಂತ ನಾವು ಏನ್ ನೋಡಿದ್ವಿ, ಆ ಕನ್ಫ್ಯೂಷನ್ ಎನರ್ಜಿ ಫೇಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಅವರು ತಮ್ಮದೇ ಫೀಲಿಂಗ್ಸ್ ಬಗ್ಗೆ ಅನ್‌ಶ್ಯೂರ್ ಆಗಿದ್ದಾರೆ. ಅವರೇ ಏನೋ ಒಂದು ಯೋಚನೆ ಮಾಡ್ತಾರೆ. ಯಾವುದೋ ಒಂದು ಯೋಚನೆಯಲ್ಲಿ ಸಿಗಾಕೊಂಡಿದ್ದಾರೆ ಅನ್ನೋ ತರ ಇರ್ತಾರೆ. ಅವ್ರಿಗೆ ಕ್ಲಾರಿಟಿ ಇಲ್ಲ. ಒಂದು ಪಾಸ್ಟ್ ಫಿಯರ್ಸ್ ಇದೆಯಾ? ಇಲ್ಲ ಎಮೋಷನಲ್ ವೂಂಡ್ಸ್ ಇದೆಯಾ? ಇಲ್ಲಾಂದ್ರೆ ಏನಾದ್ರೂ ಫ್ಯೂಚರ್ ಬಗ್ಗೆ ತುಂಬಾ ಆತಂಕ, ಭಯ ಇದೆಯಾ? ಯಾವ್ದ್ರ ಬಗ್ಗೆನೂ ಅವರು ಯೋಚನೆ ಮಾಡೋದಿಲ್ಲ.
ಯೋಚನೆ ಬಂದ್ರೂ ಕೂಡ ಅದ್ರ ಬಗ್ಗೆ ಏನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಕುತ್ಕೊಳ್ತಾರೆ. ಒಂದು ಡಿಸಿಷನ್‌ಗೆ ಬರ್ತಾರೆ ಮತ್ತೆ ಅಲ್ಲಿ ಕನ್ಫ್ಯೂಷನ್‌ಗೆ ಹೋಗ್ತಾರೆ. ಸೊ ಕನ್ಫ್ಯೂಷನ್ ಇಂದ ಅವರು ಆಚೆ ಬರ್ಬೇಕು. ಅವರಿಗೆ ಕ್ಲಾರಿಟಿ ಬರೋ ಪ್ರಾಸೆಸ್ ನಡೀತಾ ಇದೆ. ಆದ್ರೆ ಇದು ಪರ್ಮನೆಂಟ್ ಡಾರ್ಕ್‌ನೆಸ್ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕತ್ಲಲ್ಲಿ ಕುತ್ಕೊಂಡು ಆಹ್, ಏನು ಆಗ್ತಾ ಇದೆ, ಏನಾಗ್ತಿದೆ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಅದಕ್ಕೆ ಆನ್ಸರ್ ಸಿಗಲ್ಲ. ಇಲ್ಲಿ ನೀವು ನೋಡ್ಬೋದು ಮಿರರ್ ಇದು ಕಾರ್ಡಲ್ಲಿ. ಸೊ ಇಲ್ಲಿ ಮಿರರ್ ಇದೆ. ಮಿರರಲ್ಲಿ ಬ್ಲರ್ ಇದೆ. ಬ್ಲರ್‌ನ ನೀವು ನೋಡ್ಕೊಂಡು ನೀವು ಕರೆಕ್ಷನ್ ಮಾಡ್ಕೊಂತೀನಿ ನಿಮ್ ಫೇಸ್‌ನ ಅಂದ್ರೆ ಸಾಧ್ಯ ಇಲ್ಲ. ಸೊ ಅದ್ರಿಂದ ಬೆಳಕಿಗೆ ಬರ್ಬೇಕು. ಬೆಳಕಿಗೆ ಬಂದು ನಾವು ಯೋಚನೆ ಮಾಡಿದಾಗ ಖಂಡಿತ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ಒಂದು ಟೆಂಪರರಿ ಫೇಸ್ ಆಗಿರುತ್ತೆ ಅವ್ರದ್ದು. ಖಂಡಿತ ಇದರಿಂದ ಆಚೆ ಬರ್ತಾರೆ. ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ಪೇಶನ್ಸಿಂದ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇಲ್ಲಿ ಸೆವೆನ್ ಆಫ್ ವಾಂಡ್ಸ್‌ನ ನೋಡ್ತಾ ಇರ್ಬೋದು. ಈ ಕಾರ್ಡ್ ಹೇಳೋದೇನು ಅಂದ್ರೆ, ನಿಮ್ಮ ಕನೆಕ್ಷನ್ ಈಸಿಯಾಗಿ ಬಿಡೋಂಥದ್ದಲ್ಲ ಅವ್ರಿಗೆ. ಸೊ ನಿಮ್ಮನ್ನ ಈಸಿಯಾಗಿ ಡ್ರಾಪ್ ಔಟ್ ಮಾಡಲ್ಲ ಅವರು ಯಾವುದೇ ಕಾರಣಕ್ಕೂ. ತುಂಬಾ ಕಷ್ಟ ಇದೆ ಅವ್ರು ನಿಮ್ಮನ್ನ ಬಿಡಬೇಕು ಅಂತ. ಏನಕ್ಕಂದ್ರೆ ನೀವು ಆಲ್ರೆಡಿ ಇರ್ರಿಪ್ಲೇಸಬಲ್ ಅಂತ ಅವ್ರಿಗೆ ಆಲ್ರೆಡಿ ಫೀಲ್ ಆಗ್ತಾ ಇದೆ ಅಲ್ವಾ? ಸೊ ಆದ್ರಿಂದ ಅವ್ರು ನಿಮ್ಮನ್ನ ಬಿಡೋದಕ್ಕೆ ಚಾನ್ಸಸ್ಸೇ ಇಲ್ಲ. ಆದ್ರೆ ತುಂಬಾ ಎಕ್ಸ್ಟರ್ನಲ್ ಪ್ರೆಷರ್ ಅಂತೂ ಬರ್ತಾ ಇದೆ ಅವ್ರಿಗೆ. ಸೊ ನಿಮ್ಮನ್ನ ಆಹ್, ಬಿಡೋದಿಕ್ಕಾಗಿರ್ಬೋದು, ಇಲ್ಲ ನಿಮ್ಮಿಂದ ದೂರ ಹೋಗೋದಕ್ಕಾಗಿರ್ಬೋದು, ತುಂಬಾ ಬ್ಲಾಕೇಜಸ್ಸು, ಹೈ ಇನ್‌ಫ್ಲೂಯೆನ್ಸು ತುಂಬಾ ಇನ್‌ಫ್ಲೂಯೆನ್ಸ್ ಮಾಡ್ತಾರೆ. ಅದ್ರ ಜೊತೆ ಅವ್ರಿಗೆ ಸ್ವಲ್ಪ ಈಗೋ ಕೂಡ ಇದೆ. ನಾನ್ ಯಾಕೆ ಬೆಂಡ್ ಆಗ್ಬೇಕು? ನಾನ್ ಯಾಕೆ ಮುಂದೆ ಹೋಗ್ಬೇಕು? ಅಂತ ಸ್ವಲ್ಪ ಈಗೋಸ್ಟಿಕ್ ಕ್ಯಾರೆಕ್ಟರು ಇಲ್ಲಿ ಬರ್ತಾ ಇದೆ. ಸೊ ಅದ್ರ ಜೊತೆ ಸರ್ಕಮ್‌ಸ್ಟಾನ್ಸಸ್ಸು, ಅವರ ಸಿಚ್ಯುಯೇಷನ್ ಅದೇ ತರಾನೇ ನಡ್ಕೊಳ್ತಾ ಇದೆ. ಸೊ ಅದ್ರಿಂದ ಅವ್ರಿಗೆ ನಿಮ್ಮ ಜೊತೆ ಒಂದು ಫೈಟ್ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಜೊತೆ ಜಗಳ ಆಗೋದು, ಸಣ್ಣ ಪುಟ್ಟದಕ್ಕೂ ಆನ್ ಅಂಡ್ ಆಫ್ ಆಗೋದು. ಆದ್ರೂ ಅವ್ರಿಗೆ ನಿಮ್ಮ ಬಾಂಡ್ ಒಳಗಿಂದನೂ ಫೈಟ್ ಮಾಡ್ತಾ ಇಲ್ಲ ಅವರು. ಸೊ ನಿಮ್ಮ ಬಾಂಡೇಜ್ ಸ್ಟ್ರಾಂಗ್ ಆಗಿರೋದ್ರಿಂದ ಅವ್ರು ಏನೇ ಫೈಟ್ ಮಾಡಿದ್ರು ನೀವು ಕಮ್ ಬ್ಯಾಕ್ ಮಾಡಿ ಮತ್ತೆ ರೀಚ್ ಔಟ್ ಆಗ್ತೀರಾ. ಮತ್ತೆ ಚೆನ್ನಾಗಾಗ್ತೀರಾ. ಆದ್ರೆ ಆನ್ ಅಂಡ್ ಆಫ್ ಇಲ್ಲಿ ಓವರ್ ಆಗಿ ಕಾಣಿಸ್ತಾ ಇದೆ ಅನ್ನೋದು ಅರ್ಥ ಆಗ್ತಿದೆ. ಓವರ್ ಆಲ್ ಮೆಸೇಜ್ ಅಂತ ಇಲ್ಲಿ ನಾವು ನೋಡೋದಾದ್ರೆ, ಪ್ರೀತಿ ಇದೆಯಾ? ಖಂಡಿತ ಪ್ರೀತಿ ಇದೆ. ಭಯ ಮತ್ತು ಕನ್ಫ್ಯೂಷನ್ ಇದೆ ಅದ್ರ ಜೊತೆಗೆ. ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತು. ಏನು ಅಂತ ನಿಮ್ಮ ವ್ಯಾಲ್ಯೂ ಗೊತ್ತಿದೆ. ಬಟ್ ಈ ಕನೆಕ್ಷನ್‌ನಲ್ಲಿ ಸುಲಭವಾಗಿ ಕೈ ಬಿಡಲ್ಲ. ಅಂದ್ರೆ ಡಿಲೇ ಇದೆ. ತುಂಬಾ ಡಿಲೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಯಾವುದೇ ತರ ರಿಜೆಕ್ಷನ್ ಇಲ್ಲ. ನಿಮ್ಮ ಕನೆಕ್ಷನ್ ಒಂದು ರಿಜೆಕ್ಷನ್ ಸ್ಟೇಟ್‌ಗೆ ಹೋಗೋದಿಲ್ಲ. ಬಟ್ ಸ್ವಲ್ಪ ಡಿಲೇ ಅನ್ನೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಈ ರೀಡಿಂಗ್ ಅಲ್ಲಿ ನಿಮಗೆ ಗೈಡೆನ್ಸ್ ಅಂತ ನೋಡೋದಾದ್ರೆ, ನಿಮ್ಮ ಸೆಲ್ಫ್ ವರ್ತ್‌ನ ಕಡಿಮೆ ಮಾಡ್ಕೋಬೇಡಿ. ಓವರ್ ಗಿವಿಂಗ್ ಮಾಡಬೇಡಿ. ಯಾರಿಗೂ ಓವರ್ ಗಿವಿಂಗ್ ಮಾಡಬೇಡಿ. ನೀವು ಪ್ರೀತಿ ಜಾಸ್ತಿ ಹೆಚ್ಚಾಗಿ ಅಲ್ಲಿ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದ್ರೆ ನೀವು ಓವರ್ ಗಿವಿಂಗ್ ಮಾಡಕ್ ಹೋಗ್ಬೇಡಿ. ತುಂಬಾ ಕಾಮ್ ಆಗಿರಿ. ನಿಮ್ಮ ಎನರ್ಜಿ ಮೇಂಟೈನ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರೂ ನೋ ಕಾಂಟಾಕ್ಟ್ ಅಲ್ಲಿ ಇದ್ರೆ, ನಿಮ್ಮ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡ್ಕೊಂಡಿರಾಗ್ಲಿ, ನಿಮಗೆ ರೆಸ್ಪಾಂಡ್ ಮಾಡ್ದಲೇ ಇರ್ತಿರೋದಾಗಿರ್ಬೋದು. ಏನೋ ಒಂದು ಸಂದರ್ಭದಿಂದ ನೋ ಕಾಂಟಾಕ್ಟ್ ಸಿಚುಯೇಷನ್‌ಗೆ ಹೋಗಿದ್ರೆ, ಸೊ ಈಗ ನಿಮ್ಮ ಪರ್ಸನ್ ತುಂಬಾ ಸೈಲೆನ್ಸ್‌ನ ಬಯಸ್ತಾ ಇದ್ದಾರೆ. ಆದ್ರೆ ಯಾವುದೇ ತರ ಎಂಡ್ ಆಗಿಲ್ಲ. ಒಂದು ಪ್ರಾಸೆಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈ ನೋ ಕಾಂಟಾಕ್ಟ್ ಫೇಸ್ ಏನಾಗ್ಬೋದು ಅಂತ ಕೇಳೋದಾದ್ರೆ ನೀವು, ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿ ತಮ್ಮ ಫೀಲಿಂಗ್ಸ್ ಇಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಹಾಗಂತ ಅಂದ್ಬಿಟ್ಟು ಅವ್ರಿಗೆ ಫೀಲಿಂಗ್ಸೇ ಬರ್ತಾ ಇಲ್ಲ ಅಂತಲ್ಲ. ಬಟ್ ನೀವು ತೋರ್ಸೋ ಫೀಲಿಂಗ್ಸ್‌ನಿಂದ ಸ್ವಲ್ಪ ದೂರ ಸರಿದಿದ್ದಾರೆ. ಸೈಲೆನ್ಸ್ ಅಲ್ಲಿ ಇದ್ರೂ ಕೂಡ ಅವರು ಮೆಂಟಲಿ ನಿಮ್ಮಲ್ಲೇ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸ್ವಲ್ಪ ಫಿಯರ್ ಆಗಿರ್ಬೋದು, ಕನ್ಫ್ಯೂಷನ್ ಆಗಿರ್ಬೋದು, ಈಗೋ ಆಗಿರ್ಬೋದು, ಎಲ್ಲವನ್ನೂ ಒಟ್ಟಿಗೆ ಸೇರಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರು. ಸೊ ಮಾತಾಡ್ಬೇಕು ಅಂತ ಅವ್ರಿಗೂ ಅನ್ನಿಸ್ತಾ ಇದೆ. ಆದ್ರೆ ಯಾವುದೋ ಒಂದು ವಿಚಾರಕ್ಕೆ ಸುಮ್ನೆ ಹಾಗೆ ಸೈಲೆಂಟ್ ಆಗಿ ದೂರ ಹೋಗ್ತಾ ಇದ್ದಾರೆ. ಅವರು ಒಳಗಿನ ಸ್ಥಿತಿ ಅಂತ ನಾವು ನೋಡೋದಾದ್ರೆ, ಸೊ ನೋ ಕಾಂಟಾಕ್ಟ್ ಸಿಚುಯೇಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇದ್ರೆ, ಸೊ ಒಳಗಿನ ಸ್ಥಿತಿ ಅವರಿಗೆ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಿಮ್ಮ ವ್ಯಾಲ್ಯೂ ಏನಿದೆಯೋ ಅದನ್ನ ರಿಯಲೈಸ್ ಮಾಡ್ಕೊತಾ ಇದ್ದಾರೆ. ಅವರು ನಿಮ್ಮ ಲೈಫ್‌ನಲ್ಲಿ ಇದ್ದಾಗ ಹೇಗಿತ್ತು ಅನ್ನೋ ಥಾಟ್ಸ್ ತುಂಬಾ ಅವ್ರಿಗೆ ಆನ್ ಅಂಡ್ ಆಫ್ ಅಲ್ಲಿ ಬರ್ತಾ ಇದೆ. ತುಂಬಾ ಫಿಯರ್ ಕಾಣ್ತಾ ಇದೆ. ಎಲ್ಲಿ ನಾನು ಕಳ್ಕೊಂಡ್ಬಿಡ್ತೀನಿ ಈ ಸ್ಲೋಲಿ ಇಂದ ಅಂದ್ಬಿಟ್ಟು ಅವ್ರಿಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಮ್ಯುನಿಕೇಷನ್ ಬರುತ್ತಾ ಅಂತ ನೀವು ಕೇಳೋದಾದ್ರೆ, ಈ ನೋ ಕಾಂಟಾಕ್ಟ್ ಪರ್ಮನೆಂಟ್ ಆಗಿ ಇರೋದಿಲ್ಲ. ಸೊ ಔಟ್‌ಕಮ್ ಎನರ್ಜಿ ಖಂಡಿತ ಬರುತ್ತೆ. ಸ್ವಲ್ಪ ಹೆಸಿಟೇಷನ್ ಅವ್ರಿಗಿದೆ. ಅದ್ರ ನಂತರ ಅವರು ಖಂಡಿತ ಬರ್ತಾರೆ. ಸೈಲೆನ್ಸ್ ನಂತರ ಅವರು ಮೌನದಲ್ಲಿ ಕೂತು ಈಗ ತುಂಬಾ ವಿಚಾರಗಳನ್ನ ಯೋಚನೆ ಮಾಡ್ತಾ ಇದ್ದಾರೆ. ಆ ವಿಚಾರದಿಂದ ಆಚೆ ಬಂದು
ಮೆಸೇಜ್, ಕಾಲ್ ಖಂಡಿತ ಬರುತ್ತೆ. ಅದ್ರ ಜೊತೆಗೆ ಅವರು ಇಂಡೈರೆಕ್ಟ್ ಆಗಿ ಚೆಕಿಂಗ್ ಮಾಡ್ತಾ ಇರ್ತಾರೆ. ಒಂದು ಸ್ಟೇಟಸ್‌ನ ನೋಡೋದಾಗಿರ್ಬೋದು, ಇಲ್ಲ ಮ್ಯೂಚುವಲ್ ಫ್ರೆಂಡ್ ಝೋನ್ಸಿಂದ ನಿಮ್ಮ ಮಾಹಿತಿ ತಿಳ್ಕೊಳ್ಳೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾಯಿಂದ ಲೈಕ್ ತುಂಬಾನೇ ಅವರು ನಿಮ್ಮನ್ನ ಸ್ಪೈ ಮಾಡೋ ಥರ ಅನ್ನಿಸ್ತಾ ಇದೆ ಇಲ್ಲಿ. ತುಂಬ ಸ್ಟೇಟಸ್ ನೋಡೋದು, ಡಿ.ಪಿ ನೋಡೋದು, ಏನೋ ಒಂದು ಕಮ್ಯುನಿಕೇಷನ್ ಸಡನ್ ಆಗಿ ಬರೋ ಪಾಸಿಬಿಲಿಟೀಸ್ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ, ನಿಮಗೆ ಇಲ್ಲಿ ಮತ್ತೆ ಈ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ನೀವು ಟೈಮಿಂಗ್ ವೈಬ್‌ನ ಖಂಡಿತ ನೀವು ಎಕ್ಸ್‌ಪೆಕ್ಟ್ ಮಾಡಬೇಡಿ. ಇಮಿಡಿಯೇಟ್ ಅಂತೂ ಆಗೋದಿಲ್ಲ. ಮೆಂಟಲ್ ಶಿಫ್ಟ್ ಅವ್ರು ಏನಿದೆ, ಅದು ಮೆಂಟಲ್ ಶಿಫ್ಟ್ ನಂತರ ಎಮೋಷನಲ್ ರಿಯಲೈಸೇಷನ್ ನಂತರ ಸೊ, ಅವರು ನಿಮ್ಮ ಹತ್ರ ಬರ್ತಾರೆ. ಪೇಷನ್ಸ್ ನಿಮಗೆ ಖಂಡಿತ ಇರಬೇಕಾಗತ್ತೆ. ಸೊ, ಚೇಸ್ ಮಾಡಕ್ ಹೋಗ್ಬೇಡಿ. ಸೈಲೆನ್ಸ್ ನಂತರ ಪ್ಯಾನಿಕ್ ಅಂತ ಇಂಟರಪ್ಟ್ ಮಾಡಕ್ ಹೋಗ್ಬೇಡಿ. ಅವ್ರು ಸೈಲೆನ್ಸ್ ಆಗಿದ್ದಾರೆ, ಏನು ನನ್ನನ್ನ ಬಿಟ್ಟು ದೂರ ಹೊರ್ಟೋಗ್ಬಿಟ್ರಾ ಅಂತ ನೀವು ಪ್ಯಾನಿಕ್ ಆಗಕ್ ಹೋಗ್ಬೇಡಿ. ಇಲ್ಲಾಂದ್ರೆ ಅವ್ರನ್ನ ಮತ್ತೆ ಮತ್ತೆ ಹೋಗಿ ಇಂಟರಪ್ಟ್ ಅಂದ್ರೆ ಹೋಗಿ ಅವ್ರು ನೀವೇ ಮುಂದೆ ಹೋಗ್ಬಿಟ್ಟು ಮಾತಾಡೋದು ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಒಂದು ಹೋಗಿ ಇನ್ನೊಂದು ಆಗ್ಬಿಡುತ್ತೆ. ಸೊ, ನಿಮ್ಮ ಲೈಫಲ್ಲಿ ನೀವು ಹೀಲಿಂಗ್ ಜೊತೆ ಫೋಕಸ್ ಮಾಡಿ ನೀವು ಕಾಮ್ ಆಗಿದ್ದಷ್ಟು ಅವರು ಮೂವ್ ಆಗೋ ಚಾನ್ಸಸ್ ಜಾಸ್ತಿಯಾಗಿ ಇರುತ್ತೆ. ಸೊ, ನೋ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್‌ಗೆ. ಸೊ, ಫೈನಲ್ ಆಗಿ ಈ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ನಿಮಗೆ ಪನಿಷ್ಮೆಂಟ್ ಅಲ್ಲ, ಇದು ಒಂದು ಪ್ರಿಪರೇಷನ್ ಅಂತ ಹೇಳ್ತೀನಿ. ಸೊ, ಟ್ರೂತ್ ಮತ್ತೆ ಕಮ್ಯುನಿಕೇಷನ್ ಯಾವತ್ತೂ ಅವಾಯ್ಡ್ ಮಾಡೋದಕ್ಕೆ ಜಾಸ್ತಿ ದಿನ ಆಗೋದಿಲ್ಲ. ಖಂಡಿತ ಅವರು ನಿಮ್ಮನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಸೊ, ವೇಟ್ ಮಾಡ್ತಾ ಇರಿ. ಆಲ್ ದ ಬೆಸ್ಟ್ ನಿಮ್ಮ ಪ್ರೀತಿಗೆ, ನಿಮ್ಮ ಕನೆಕ್ಷನ್‌ಗೆ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ₹399 ಚಾರ್ಜಸ್ ಆಗುತ್ತೆ. ನೀವು ನನ್ನ ವಾಟ್ಸಾಪಲ್ಲಿ ಕನೆಕ್ಟ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.